ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಇದು ನಿನ್ನೆದು ಕಂಟಿನ್ಯೂಯೇಷನ್ ವ್ಲಾಗು. ಇವಾಗ ಸಂಜೆ 7:30 ಆಗ್ತಾ ಇದೆ. ಬೆಳಗ್ಗೆಯಿಂದ ರೂಮಲ್ಲಿ ಚೆನ್ನಾಗಿ ತಿಂದು ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ಆಚೆ ಬಂದಿದ್ದೀವಿ. ಈ ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಸುತ್ತಾಡಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಂತೂ ತುಂಬ ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ. ನೀವು ನೋಡ್ದಂಗೆ ನಿನ್ನೆ ವ್ಲಾಗಲ್ಲಿ ಹೋಟೆಲಲ್ಲಿ ಬಂದಿದ್ದೇ ತಡ ರೂಮ್ ಒಳಗಡೆನೂ ಎಂಟ್ರಿ ಆಗಿಲ್ಲ. ಅವರು ಇಲ್ಲಿ ಬಂದ್ಬಿಟ್ಟು ಆಡ್ತಾ ಇದ್ರು. ಮತ್ತು ಸಾಯಂಕಾಲನೂ ಒಂದ್ಸಲ ಬಂದಿದ್ರು ಆಟ ಆಡೋದಕ್ಕೆ. ಇವಾಗ ನಮ್ಮ ಜೊತೆನೂ ಬಂದಿದ್ದಾರೆ. ಬಂದು ಒಂದು 5 ನಿಮಿಷ ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋದು ಇಲ್ಲ, ಹಂಗೆ ಆ್ಯಕ್ಟಿವ್ ಆಗಿ ಆಡ್ತಾ ಇರ್ತಾರೆ. ದೊಡ್ಡವನಾದರೂ ಸ್ವಲ್ಪ ಲೇಸಿಯಾಗಿ ಒಂದು ಕಡೆ ಕೂತ್ಕೊಂಡು ಬಿಡ್ತಾನೆ ಅವಾಗವಾಗ. ಬಟ್ ಈ ಚಿಕ್ಕವನಿದ್ದಾನಲ್ಲ, ಅವನಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಓವರ್ ಆ್ಯಕ್ಟಿವ್ ಆಗಿ ಆಡ್ತಾನೆ. ಈ ಥರ ಆಚೆ ಟ್ರಾವೆಲ್ ಮಾಡಿದಾಗ ಮಕ್ಕಳಿಗೆ ಊಟದ ಮೇಲೆ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ, ಆಟದ ಮೇಲೆ ಹೆಚ್ಚು ಆಸಕ್ತಿ ಆಗಿಬಿಡುತ್ತೆ. ಬೆಳಗ್ಗೆಯಿಂದ ನಾನು ನನ್ನ ಮಗನ್ನ ಅಬ್ಸರ್ವ್ ಮಾಡ್ದಂಗೆ, ಎಸ್ಪೆಷಲಿ ಚಿಕ್ಕವನ್ನ ಚಿಪ್ಸು, ಸಾಫ್ಟ್ ಡ್ರಿಂಕ್ಸು ಅದು ಇದು ತಿನ್ಕೊಂಡು ಕುಡ್ಕೊಂಡು, ಮಧ್ಯಾಹ್ನ ಊಟಕ್ಕೂ ಅಷ್ಟೇ ತಿರ್ಗಾಡ್ಕೊಂಡು ತಿಂತಾ ಇದ್ದ. ಫಸ್ಟ್ ಇವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ನಮ್ಮ ಯಜಮಾನ್ರು ಕೂತ್ಕೊಂಡು ತಿಂದಿರೋದು. ದೊಡ್ಡವನದು ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಅವ್ನು ಆಚೆ ಬಂದ್ರೂ ತುಂಬ ಚೆನ್ನಾಗಿ ತಿಂತಾನೆ. ಅವನಿಗೆ ಫಸ್ಟು ಊಟ ಆಮೇಲೆ ಮಿಕ್ಕಿದ್ದೆಲ್ಲ. ಬಟ್ ಇವನಿಗೆ ಫಸ್ಟ್ ಆಟ, ಊಟ ಸೆಕೆಂಡ್ರಿ. ಅದು ತಿಂದೇ ಇದ್ರೂ ಎಲ್ಲಿಂದ ಎನರ್ಜಿ ಬರುತ್ತೋ ಗೊತ್ತಿಲ್ಲ, ಹಂಗೆ ಆಡ್ತಾ ಇರ್ತಾನೆ. ನಮ್ಮ ಯಜಮಾನ್ರು ನೋಡಿ ಅವನಿಗೆ ಎಂಕರೇಜ್ ಮಾಡಿಕೊಂಡು ಅವನ ಜೊತೆ ಈ ಥರ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದಾನೆ. ನನಗೂ ಮಾಡೋಕ್ಕೆ ಹೇಳಿದ್ರು. ನಾನು ಕ್ಯಾಮ್ರಾ ಹಿಡ್ಕೊಳ್ರಪ್ಪ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ಕ್ಯಾಮ್ರಾ ಮಾತ್ರ ಯಾರೂ ಹಿಡ್ಕೊಳ್ಳಲ್ಲ, ವೀಡಿಯೋ ಮಾತ್ರ ಯಾರೂ ಮಾಡಲ್ಲ. ನಮಗೆ ಮನೇಲಿದ್ರೂ ಆಚೆ ಬಂದ್ರೂ ವ್ಲಾಗ್ಸ್ ಮಾಡೋದ್ರ ಬಗ್ಗೆನೇ ತುಂಬ ಕಾನ್ಸಂಟ್ರೇಟ್ ಇರುತ್ತೆ, ಅದ್ರ ಬಗ್ಗೆ ಟೆನ್ಷನೂ ಇರುತ್ತೆ. ಇವ್ರಿಗೆ ಅದೆಲ್ಲ ಅರ್ಥ ಆಗಲ್ಲ, ಇವ್ರದ್ದು ಎಂಜಾಯ್ಮೆಂಟ್ ಅವ್ರದ್ದೇ ಆಗಿರುತ್ತೆ. ಸ್ವಲ್ಪ ವೀಡಿಯೋ ಮಾಡ್ರಪ್ಪ ಅಂತ ಹೇಳಿದ್ರೆ ತುಂಬ ರಿಕ್ವೆಸ್ಟ್ ಮಾಡಿದ್ರೇ ಮಾಡೋದು. ನಿನ್ನೆ ನನ್ನ ದೊಡ್ಡ ಮಗ ಸ್ವಲ್ಪ ವೀಡಿಯೋ ಮಾಡ್ದ, ಅದನ್ನು 10 ಸಲ ಹೇಳಿದ ಮೇಲೆ ಆ ವಿಡಿಯೋ ಮಾಡಿರೋದು. ಇಲ್ಲಾಂದರೆ ಅವರೇ ಆಡ್ತಾ ಇರ್ತಾರೆ. ಕನ್ನಡದಲ್ಲಿ ಎಷ್ಟು ಬರುತ್ತೋ ಅಷ್ಟು ಮಾತಾಡಿ ಅಂತ ಎಂಕರೇಜ್ ಮಾಡ್ತಾ ಇರ್ತೀನಿ. ಬಟ್ ಅವ್ರಿಗೆ ಅಷ್ಟು ರೂಢಿ ಇಲ್ಲ ಅಲ್ಲ, ಇವಾಗೇ ನಾನು ಇದು ಶುರು ಮಾಡಿರೋದು. ಸೊ ಅದಕ್ಕೆ ಅವ್ರಿಗೂ ಒಂಥರ ಭಯ ಆಗ್ತಾ ಇರುತ್ತೆ, ತಪ್ಪು ಮಾತಾಡ್ಬಿಡ್ತೀವೋ ಏನೋ ಅಂತ ಹೇಳ್ಬಿಟ್ಟು. ಮತ್ತು ಇಂಟ್ರೆಸ್ಟೂ ಅವ್ರಿಗೆ ಅಷ್ಟಿರಲ್ಲ. ಒಂದು ಲ್ಯಾಂಗ್ವೇಜ್ ಕಂಫರ್ಟ್ನೆಸ್ ಅಂತ ಇದ್ದರೆ ಅವ್ರಿಗೆ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಲ್ಯಾಂಗ್ವೇಜೇ ಗೊತ್ತಿಲ್ಲ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ, ಅದು ಒಂದು ಡಿಸಡ್ವಾಂಟೇಜು. ಅದಕ್ಕೆ ನಾನೇ ಈ ಥರ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ವಾಯ್ಸ್ ಓವರ್ ಕೊಟ್ಟು ವ್ಲಾಗ್ಸ್ನ ಮಾಡ್ತೀವಲ್ಲ, ಅದು ಸ್ವಲ್ಪ ಕಷ್ಟಕರವಾದ ಕೆಲಸನೇ. ಯಾಕಂದರೆ ವೀಡಿಯೋಸ್ನ ಎಷ್ಟು ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡ್ತೀವೋ, ಅದ್ರ ಬಗ್ಗೆ ಸ್ಟೋರಿ ಹೇಳ್ತೀವಲ್ಲ ಮಾತಾಡಿಕೊಂಡು, ಒಂದು 10ರಿಂದ 15 ನಿಮಿಷ ಒಬ್ಬೊಬ್ಬರು ನಾನು ನೋಡ್ತೀನಿ ಅರ್ಧ ಗಂಟೆ ವೀಡಿಯೋಸ್ನ ಮಾಡಿಬಿಟ್ಟು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾರೆ. ನಾನು ಒಂದು 10 ನಿಮಿಷದ ವೀಡಿಯೋಗೆ ವಾಯ್ಸ್ ಓವರ್ ಕೊಡೋದಕ್ಕೆ 2 ಗಂಟೆ ತೊಗೊತೀನಿ. ಆ 2 ಗಂಟೆ ಟೈಮೂ ನಮ್ಗೆ ಈಸಿಯಾಗಿ ಸಿಗಲ್ಲ. ಬ್ರೇಕ್ ತೊಗೊಂಡು ಮನೇಲಿ ಕೆಲಸ ಮಾಡಿಕೊಂಡು, ಮಕ್ಕಳಿದ್ರೆ ಮನೆಯಲ್ಲಿ ಅವ್ರನ್ನ ಸ್ವಲ್ಪ ಸೈಲೆಂಟಾಗಿ ಕೂರಿಸಿ, ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿಸಿ, ಫ್ಯಾನ್ ಇವಾಗ ಸಮ್ಮರ್ ಸೀಸನ್ ಬಂದುಬಿಟ್ಟಿದೆ ಅಲ್ಲ, ಎಲ್ಲ ಫ್ಯಾನ್ಗಳು ಓಡ್ತಾ ಇರುತ್ತೆ. ಒಂದೊಂದು ಫ್ಯಾನ್ದಂತೂ ಸೌಂಡ್ ಡ್ರ್ ಅಂತ ಬರ್ತಾ ಇರುತ್ತೆ. ಎಲ್ಲನೂ ಆಫ್ ಮಾಡಿಬಿಟ್ಟು ಸೆಕೆಯಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಈ ಥರ ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಷ್ಟನೇ, ಸ್ಪೆಷಲಿ ಹೋಮ್ ಮೇಕರ್ಸ್ಗೆ. ಮನೇಲೆಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿ ಅಡುಗೆಗಳು 3 ಟೈಮ್ಸ್ ಮಾಡಿಕೊಂಡು ಮತ್ತು ಯೂಟ್ಯೂಬ್ಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈ ಥರ ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಇವಾಗಿನ ಕಾಲದ ಹೆಣ್ಮಕ್ಳು ಮಾತ್ರ ಎಲ್ಲದರಲ್ಲೂ ಎತ್ತಿದ ಕೈ. ಒಬ್ಬೊಬ್ಬರು ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾರೆ, ಆದ್ರೂ ವ್ಲಾಗ್ಸ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲನೂ ನೋಡಿ ಒಂಥರ ಮೋಟಿವೇಶನ್ ಸಿಗುತ್ತೆ. ಅಯ್ಯೋ, ಅವರು ಕೆಲಸ ಎಲ್ಲ ಮಾಡಿಕೊಂಡು ಆಫೀಸ್ಗೆ ಹೋಗ್ಕೊಂಡು ವ್ಲಾಗ್ಸ್ ಮಾಡ್ತಾ ಇದ್ದಾರೆ, ಎಷ್ಟು ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀನಿ. ಜೀವನದಲ್ಲಿ ನಮಗೆ ಯಾರು ಮೋಟಿವೇಟ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಏನೋ ಒಂದು ಸಾಧಿಸಬೇಕು ಅಂತ ಛಲ ಇಟ್ಕೊಂಡಿರ್ತೀವಲ್ಲ, ಅದು ತುಂಬ ಮುಖ್ಯ. ಆಲ್ಮೋಸ್ಟ್ 1.5 ಗಂಟೆ ನಾವು ಆಚೆನೇ ಇದ್ವಿ. ತುಂಬ ಚೆನ್ನಾಗಿ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮತ್ತು ಈ ಹೋಟೆಲ್ಗಳಲ್ಲಿ ಕುಡಿಯುವ ನೀರು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಾಟಲ್ಡ್ ನೀರಿರುತ್ತಲ್ಲ ಅದು. ಅದಕ್ಕೆ ನಮ್ಮ ಯಜಮಾನ್ರು ಆಚೆ ಕಡೆ ಹೋಗಿಬಿಟ್ಟು 4 ಬಾಟಲ್ ನೀರು ತೊಗೊಂಡು ಬಂದಿದ್ದಾರೆ ಮತ್ತು ಒಂದು ಸ್ಪ್ರೈಟೂ ತೊಗೊಂಡು ಬಂದಿದ್ದಾರೆ. ಇವಾಗ ಡಿನ್ನರ್ ಮಾಡಬೇಕು. ಮಕ್ಕಳು ಆಡಿಬಿಟ್ಟು ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ. ದೊಡ್ಡವನು ವ್ಲಾಗಲ್ಲಿ ಕಾಣಿಸಿಲ್ಲ, ಯಾಕಂದರೆ ಅವನು ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾ ಇದ್ದ. ನಾನು ಆ ಕಡೆ ಹೋಗಿಲ್ಲ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ, ಯಾಕಂದರೆ ಅಲ್ಲಿ ಬೇರೆ ಹುಡುಗರೆಲ್ಲ ಇದ್ದರು. ಅದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಮತ್ತು ಚಿಕ್ಕ ಮಗ ಅವ್ರ ಜೊತೆನೇ ವೀಡಿಯೋ ಮಾಡ್ತಾಯಿದ್ದೆ. ಈಗ ಯಜಮಾನ್ರು ನನ್ನ ಕೇಳಿದ್ರು, ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಡಿನ್ನರ್ ಮಾಡೋಣ, ಇಲ್ಲಾಂದರೆ ರೂಮಲ್ಲಿ ಕೂತ್ಕೊಂಡು ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು. ನನಗೆ ಕಂಫರ್ಟ್ ಬಂದುಬಿಟ್ಟು ರೂಮಲ್ಲೇ. ಸೊ ಅದಕ್ಕೆ ನಾನು ರೂಮು ಅಂತ ಹೇಳಿದೆ. ಆ್ಯಕ್ಚುಲಿ ರೆಸ್ಟೋರೆಂಟಲ್ಲಿ
ಡಿನ್ನರ್ ಟೈಮ್ ಅಲ್ವಾ, ಹುಡುಗರೆಲ್ಲ ಇದ್ದರು, ಡ್ರಿಂಕ್ಸ್ ಮಾಡ್ತಾಯಿದ್ರು, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಫ್ಯಾಮಿಲಿಯಾಗಿ ರೂಮಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿದೆ. ಅವ್ರನ್ನೂ ಓಕೆ ಅಂತ ಹೇಳ್ಬಿಟ್ಟು ರೂಮ್ಗೆ ಬಂದುಬಿಟ್ವಿ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಡಿನ್ನರ್ನ ಆರ್ಡ್ರ್ ಮಾಡ್ತೀವಿ. ಇವಾಗ ಡಿನ್ನರ್ ಟೈಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ತುಂಬ ಲೇಟಾಗಿ ತಿಂತಾ ಇದ್ದೀವಿ. ನಮ್ಮ ಯಜಮಾನ್ರು ಸ್ವಲ್ಪ ಲೇಟಾಗಿನೇ ಆರ್ಡರ್ ಮಾಡಿದ್ದಾರೆ. ಲೇಟು 9:42 ಲೇಟ್ ಆಯ್ತಲ್ವಾ. ಮಕ್ಳು ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಯಜಮಾನ್ರು ತುಂಬ ಡ್ಯಾನ್ಸ್ ಮಾಡ್ತಾ ಇದ್ರು ನೋಡಿ. ಟೀ ಶರ್ಟನ್ನು ಇದು ಏನದು ಸ್ವೆಟರ್ನು ಉಲ್ಟಾ ಹಾಕೊಂಡಿದ್ದಾರೆ. ಸ್ವೆಟರ್ ಉಲ್ಟಾ ಪೇನಾ ಹುआ है. ಮಸ್ತಿ ಮಾಡ್ತಾ ಇದ್ರು ತುಂಬಾ, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಉಲ್ಟಾನೇ ವೇರ್ ಮಾಡ್ಕೊಂಡು ಬಂದಿದ್ದಾರೆ. ಏನೇನು ಆರ್ಡರ್ ಮಾಡಿದ್ಯಪ್ಪ? ಐ ಡೋಂಟ್ ನೋ. ರೈಸ್ ಮೈ ಫೇವ್ರೆಟ್, ವೈಟ್ ರೈಸ್. ನನಗೋಸ್ಕರ ವೈಟ್ ರೈಸ್ ಆರ್ಡರ್ ಮಾಡಿಸ್ಕೊಂಡಿದ್ದೀನಿ. रुक जाना. You will eat with your hands. चलो पहले देखते क्या क्या है. Okay, what is this? ये हटाना भी वापस रखना भी होता है. This is dal makhni. दाल मखनी. What is this? ಇದು ದಾಲ್ ಮಖನಿ, ಇದು ಚಿಲ್ಲಿ ಚಿಕನ್, ಇದು ವೈಟ್ ರೈಸ್, ಇದೇನು जी कदू पहले. ಮಿಕ್ಸ್ ವಿತ್ ಸಬ್ಜಿ. ಇದರಲ್ಲಿ रोटीस ಇದೆ. हां बॉल मंगा उसको बॉल. अरे जरूरत नहीं है ना, प्लेट में डाल देना. अबे नहीं ना. एक ही प्लेट में. चल बॉल बोल उसको. Friends rice. 3 बॉल मंगा. 8 पे नवाना था ना. हां 2-3 बॉल मंगा ले. हेलो, रूम नंबर 114 में 4 कप भिजवा दो. बॉल 3 बॉल. ಬೌಲ್. बॉल हाँ 114. ನನಗೆ ಪ್ಲೇಟಲ್ಲೇ ಸಾಕು ಅಂತ ಹೇಳಿದ್ರು, ಕೇಳಲಿಲ್ಲ ಇವರು. Taste is like धनिया चावल. ಧನಿಯಾ ಚಾವಲ್, ಕೋರಿಯಾಂಡರ್ ಹಾಕಿದ್ದಾರೆ ಇದ್ರ ಮೇಲೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಇದ್ರ ಮೇಲೆ. ಸೊ ಇದು ನನ್ನ ಪ್ಲೇಟು. ಇದರಲ್ಲಿ ಚಿಲ್ಲಿ ಚಿಕನ್ ಇದೆ, ಸ್ವಲ್ಪ ವೈಟ್ ರೈಸು, ಮಿಕ್ಸ್ ವೆಜ್ ಸಬ್ಜಿ ಮತ್ತು ದಾಲ್ ಮಖನಿ. ನೀನು ನನ್ನ ಪ್ಲೇಟ್ ಅಂತ ಇದೆಯಾ, ಬೇರೆ ಪ್ಲೇಟಲ್ಲಿ ಕೊಡಲಾ? This plate only. ಓಕೆ. You will also eat in this. ಯಾ. ದಿ ನೆಕ್ಸ್ಟ್ ಡೇ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್. ಸೊ ನಿನ್ನೆ ನಾವು ಔಟಿಂಗ್ಗೆ ಬಂದಿದ್ವಿ ಸ್ಯಾಟರ್ಡೇ. ಸೊ ಅದೇ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ಸೆಕೆಂಡ್ ಡೇ. ಬೆಳಗ್ಗೆ 9:30 ಆಗ್ತಾ ಇದೆ. ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಗುಡ್ ಮಾರ್ನಿಂಗ್. गुड मॉर्निंग एवरीवन. गुड मॉर्निंग कलिगा, गुड मॉर्निंग बैंगलोर, गुड मॉर्निंग कर्नाटक. ಗುಡ್ ಮಾರ್ನಿಂಗ್ ಕರ್ನಾಟಕ. ಹೇಗಿದ ಬಾಸ್? ಚೆನ್ನಾಗಿದ? ಒಂದು ಬ್ರೇಕ್ಫಾಸ್ಟ್ ಹೋಗ್ತಾ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಚಲೋ ಬಾ 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 ಬೇಗ ಬಾ. ನಾನು ಈ ಥರ ರೆಡಿ ಆಗಿದ್ದೀನಿ, ಸ್ವಲ್ಪ ಸಿಂಪಲ್ಲಾಗಿ. ಚಳಿ ಆಗ್ತಾಯಿತ್ತು ನನಗೆ. AC ಆನ್ ಮಾಡಿಬಿಡ್ತಾರೆ ನಮ್ಮ ಯಜಮಾನ್ರು. ಅದಕ್ಕೆ ನಂಗೆ ಗೊತ್ತಿತ್ತು, ಸ್ವಲ್ಪ ಹುಲ್ಲಂದೆ ತೊಗೊಂಡು ಬಂದಿದ್ದೀನಿ. ಬಟ್ ಆಚೆ ಮಾತ್ರ ತುಂಬ ಬಿಸಿಲಿದೆ. ನಮ್ಮ ಯಜಮಾನ್ರು ಎಷ್ಟು ಮೈನಸಲ್ಲಿ ಇಟ್ಬಿಡ್ತಾರೆ. ಹೆಂಗಿದೆ ನಮ್ಮ ಜೋಡಿ? ಕಾಮೆಂಟ್ ಮಾಡಿ ತಿಳಿಸಿ. ಹೆಂಗಿದೆ ನಮ್ಮ ಜೋಡಿ ಕೇಳೋ. ಸಬ್ಸ್ಕ್ರೈಬರ್ ಹೇಳ್ತಾರಾ? ಸಬ್ಸ್ಕ್ರೈಬರ್ ವಿಲ್ ಟೆಲ್. ಪೀಪಲ್ ವಿಲ್ ಟೆಲ್ ಅಬೌಟ್ ಅವರ್ ಜೋಡಿ. ನನ್ನ ಚಿಕ್ಕ ಮಗ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಹಾಯ್ ಬೋಲೋ ಸನ್ನಿ. Hi. ನಮಸ್ಕಾರ ಬೋಲೋ. ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ಅವನೇ ಹೇಳ್ಬಿಟ್ಟ ನೋಡು. ವೆರಿ ಗುಡ್. ಚಲೋ ಯಾಕಿ ಚಲ್. ನಮಸ್ಕಾರ ಬೋಲೋ. ನಮಸ್ಕಾರ. ढंग से नमस्कार ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. नमस्कार को तो हाथ जोड़ते हैं. ನಮಸ್ಕಾರ ಎಲ್ಲರಿಗೂ. ವೆರಿ ಗುಡ್. ಚಲೋ ನಡಿ ಹೋಗೋಣ ಅಂತ ಹೇಳಿ. ಹೋಗೋಣ ಬನ್ನಿ ಅಂತ ಹೇಳು. ಹೇಯ್ ಹೋಗೋಣ ಬನ್ನಿ ಅಂತ ಹೇಳು. ಕೆಳಗಡೆ ಹೋಗೋಣ ಬನ್ನಿ. खाना खाने. ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಹೋಗೋಣ ಬನ್ನಿ. Nani, are you watching our vlogs? ನಮ್ಮ ಅಮ್ಮನಿಗೆ ಕೇಳ್ತಾ ಇದ್ದಾನೆ, ಅಜ್ಜಿ ನಮ್ಮ ವ್ಲಾಗ್ಸ್ನ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಕೆಳಗಡೆ ಕುತ್ಕೋಬೇಡ, ಸ್ನಾನ ಮಾಡಿದ್ಯಾ ತಾನೇ, ಕೆಳಗಡೆ ಯಾಕೆ ಕುತ್ಕೊತಾ ಇದೆಯಾ? ಪರವಾಗಿಲ್ಲ ಹಾಂ, ಶೂಸ್ ಚೆನ್ನಾಗಿ ಹಾಕ್ಕೊಂತೀನಿ. ಹಾಂ ಅಲ್ಲಿ ಕ್ಲೋಸ್. ಹಾಂ ಆಚೆ ಬಾ. टक्कर ना दे देना. अक्की कहाँ है?
ग्लास कहाँ पर? इधर आ जाओ, इधर आ जाओ। वो खुद सर्व करते हैं या सेल्फ सर्विस? सेल्फ सर्विस है क्या? इधर देखो अक्की आर्टिफिशियल स्माइल करके बैठ जाता है। हाँ ಕಾಫಿ चाय ಏನು ಬೇಕು ನಿಮಗೆ? ಏನು ಬೇಕು? ಡ್ರಿಂಕ್ ಬೇಕಾ? ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. ನಿನ್ನೆ ನಾವು ಆರ್ಡರ್ ಮಾಡಿದ್ದೆ ಲಂಚು ಮತ್ತು ಡಿನ್ನರ್ ಬಂದುಬಿಟ್ಟು ಅದು ಎಕ್ಸ್ಕ್ಲೂಡ್ ಆಗಿತ್ತು, ಅದಕ್ಕೆ ನಾವು ಪೇ ಮಾಡಿದ್ದೀವಿ. ಸೊ ಇವಾಗ ಯಾವ ಥರ ಅಂದರೆ ಇಲ್ಲಿ ಸೆಲ್ಫ್ ಸರ್ವಿಸೂ ಇಲ್ಲ, ಅವರೇ ನಮ್ಮ ಹತ್ರ ಬಂದುಬಿಟ್ಟು ಆರ್ಡರ್ ತಗೊಂಡ್ರು ಏನು ಬೇಕು ಎತ್ತ ಅಂತ ಹೇಳ್ಬಿಟ್ಟು. ನನ್ನ ದೊಡ್ಡ ಮಗ ಪರಾಟ ಆರ್ಡ್ರ್ ಮಾಡ್ದ, ಅದು ಮಿಕ್ಸ್ ವೆಜ್ ಪರಾಟ, ಮತ್ತು ನನ್ನ ಚಿಕ್ಕ ಮಗ ಸ್ಯಾಂಡ್ವಿಚಸ್ ಆರ್ಡ್ರ್ ಮಾಡ್ದ. ನನಗೆ ಪೂರಿ ತಿನ್ನಬೇಕು ಅಂತ ಆಸೆ ಇತ್ತು, ಪೂರಿ ವಿತ್ ಆಲೂ ಕರಿ. ಸೊ ನಾನು ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಯಜಮಾನ್ರು ಕೂಡ ಆಲೂ ಪೂರಿ ಜೊತೆ ಒಂದು ಆಮ್ಲೆಟನ್ನು ಹೇಳಿದ್ದಾರೆ. ಸೊ ನಮ್ಮಿಬ್ಬರು ಆರ್ಡರು ಇನ್ನೂ ಪೆಂಡಿಂಗ್ ಇದೆ, ಯಾಕಂದರೆ ಪೂರಿ ಬಿಸಿ ಬಿಸಿಯಾಗಿ ಫ್ರೈ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಮಕ್ಕಳಿಗೆ ಮಾತ್ರ ಸ್ಯಾಂಡ್ವಿಚು ಮತ್ತು ಪರಾಟ ತುಂಬ ಇಷ್ಟ ಆಯಿತು. ಈ ಬ್ರೇಕ್ಫಾಸ್ಟು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ನಮ್ಮ ಯಜಮಾನ್ ಫಸ್ಟೇ ನನಗೆ ಹೇಳಿದರು, ಏನು ಬೇಕಾದರೂ ನೀನು ಮತ್ತೆ ಮತ್ತೆ ಆರ್ಡರ್ ಮಾಡ್ಬೋದು, ಒಂದನ್ನೇ ತಿಂದುಬಿಟ್ಟು ಸುಮ್ಮನೆ ಕುತ್ಕೊಂಡು ಬಿಡಬೇಡ. ಯಾಕಂದರೆ ನಾನು ಸ್ವಲ್ಪ ಲಿಮಿಟೆಡೇ, ಅಷ್ಟು ನಾನು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತೆಲ್ಲ ಮಾಡಲ್ಲ. ಪಾಪ ಅವರು ಕೆಲಸ ಮಾಡೋರ್ಗು ನಾನು ತುಂಬ ತೊಂದರೆ ಕೊಡಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಆರ್ಡರ್ ಮಾಡ್ತೀನಿ. ಬಟ್ ನಮ್ಮ ಯಜಮಾನ್ರು ಆ ಥರ ಅಲ್ಲ, ಇದನ್ನು ತಿಂದುಬಿಟ್ಟು ಆಮ್ಲೆಟ್ ತಿಂದುಬಿಟ್ಟು ಮತ್ತೆ ಬೇರೆ ಏನಾದರೂ ಬೇಕಾದ್ರೆ ಅದನ್ನು ಆರ್ಡರ್ ಮಾಡ್ತಾರೆ. ಮತ್ತು ಮಕ್ಳಿಗೂ ಅದೇ ಹೇಳ್ಕೊಡ್ತಾರೆ, ಹೊಟ್ಟೆ ತುಂಬ ತಿನ್ನಬೇಕು, ದುಡ್ಡು ಕಟ್ಟಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಇವಾಗ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಚೆ ಬಂದಿದ್ದೀವಿ. ನಿದ್ದೆ ಬರೋ ಥರ ಇತ್ತು ನನಗೆ. ನಮ್ಮ ಯಜಮಾನ್ರು ಇವಾಗ ರೂಮ್ ಒಳಗಡೆ ಹೋಗಬೇಡ ಬಾ ತಿರುಗಾಡು ಅಂತ ಹೇಳಿ ಆಚೆ ಕರ್ಕೊಂಡು ಬಂದರು. ನನ್ನ ಆಚೆ ಕರ್ಕೊಂಡು ಬಂದುಬಿಟ್ಟು ಅವರು ಬ್ಯುಸಿ ಆಗಿಬಿಟ್ರು ಫೋನಲ್ಲಿ. ಯಾರ್ದೋ ಕ್ಲೈಂಟದು ಕಾಲ್ ಬಂದಿತ್ತು, ಅವ್ರ ಜೊತೆ ಮಾತಾಡ್ತಾಯಿದ್ರು. ಸ್ವಲ್ಪ ನಾನು ಚಿಕ್ಕ ಮಕ್ಕಳ ಥರ ಸ್ವಿಂಗಲ್ಲೆಲ್ಲ ಕುತ್ಕೊಂಡು ಆಟ ಆಡ್ತಾಯಿದ್ರೆ. ನಮ್ಮ ಯಜಮಾನ್ರು ಆಮೇಲೆ ಬಂದಿದ್ದರು, ನನ್ನ ಜೊತೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು. ಅದು ರೀಲ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ಅದಾದ ನಂತರ ಇವಾಗ ರೂಮಲ್ಲಿ ಹೋಗ್ತಾ ಇದ್ದೀವಿ. 12 ಗಂಟೆಗೆ ಚೆಕ್ಔಟ್ ಆಗಬೇಕು, ಅದಕ್ಕೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು. मम्मा मैं आपके लिए क्रीम लाई हूँ। अरे स्प्राइट का ರಿಂಗ್ ಕೊಟ್ಟಿದ್ದಾನೆ ನನ್ನ ಮಗ ನನಗೆ. स्प्राइट के ಇದು ಡೈಮಂಡ್ ರಿಂಗು, ಪ್ಲಾಸ್ಟಿक ಡೈಮಂಡ್ ರಿಂಗು. स्प्राइट के ढक्कन का वो निकाल दिया मैंने। ಸ್ಪ್ರೈಟ್ ಮುಚ್ಚಳ ಇದೆಯಲ್ಲ ಅದು पहन लो ये वाली। ನೋಡಿ अच्छा लग रहा है ಎಷ್ಟು ಬೆಳೆ ಬಾಳುವ. ಹಾಂ ಬಹುತ್ ಅಚ್ಚ ಲಗ್ ರಹಾ ಹೈ, ತುಂಬ ಚೆನ್ನಾಗಿದೆ ಅಲ್ಲ. ನನ್ನ ಮಗ ಈ ರಿಂಗ್ ಕೊಟ್ಟಿದ್ದಾನೆ ನನಗೆ, ಅದು ಪ್ಲಾಸ್ಟಿಕ್ ಡೈಮಂಡ್ ರಿಂಗು, ಸ್ಪ್ರೈಟ್ ಬಾಟಲ್ದು. ನನಗಾಗಿ ಸ್ಪೆಷಲ್ ಆಗಿ ಮಾಡಿ ಕೊಟ್ಟಿದ್ದಾನೆ, ಕೈಗೂ ಹಾಕಿದ್ದಾನೆ. ಚಲೋ ಜಿ 11:15 ಆಗ್ತಾ ಇದೆ. 12 ಗಂಟೆಗೆ ಚೆಕ್ಔಟ್ ಮಾಡಬೇಕು. ಸೊ ನಾವು ಬೇಗನೆ ಆಚೆ ಬಂದುಬಿಟ್ಟಿದ್ದೀವಿ. ಬ್ಯಾಗ್ಸ್ ಎಲ್ಲನೂ ಕಾರಲ್ಲಿ ಇಟ್ಬಿಟ್ಟು ನಮ್ಮ ಯಜಮಾನ್ರು ಕ್ಲೈಂಟ್ನ ಮೀಟ್ ಮಾಡಬೇಕು. ಸೊ ಅವ್ರು ಮೀಟ್ ಮಾಡೋಕ್ಕೆ ಹೋಗ್ತಾರೆ, ನಾವು ಕಾರಲ್ಲಿ ಕುತ್ಕೊಂಡಿರ್ತೀವಿ. ಆಮೇಲೆ ಅಲ್ಲಿಂದ ಮನೆಗೆ ಹೋಗ್ತೀವಿ. ಬಾ. ಏನು ಭಯ? ಭಯ ಇಲ್ಲ, ಒಂಥರ ಆಗ್ತು ನನಗೆ ಇವಾಗ. ಲೆಫ್ಟ್ ಸಡನ್ನಾಗಿ ಸ್ಟಾರ್ಟ್ क्या ಆಯ್ತಲ್ಲ. गुंडा बनेगा रे तू। ನಮ್ಮ ಯಜಮಾನ್ರು ಇವಾಗ ಫಾರ್ಮ್ಯಾಲಿಟೀಸ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. तो फिर ग्रीन के अलावा कोई कलर एक बार बता दो तो मैं सर को बता देता हूँ. गाड़ियाँ डिस्पैच होगी रात को, है ना? हाँ, क्योंकि वो ना ग्रे कलर वाली जो प्रो है ना, वो है ना कलर एक्चुअली अवेलेबल नहीं है इस समय. प्लांट में कोई दिक्कत आ गई थी.
ಸೊ ಫೈನಲಿ ನಮ್ಮ ಒನ್ ಡೇ ಔಟಿಂಗು ಇವಾಗ ಎಂಡ್ ಆಗಿಬಿಟ್ಟಿದೆ. ಯಾಕಂದರೆ ಆಲ್ಮೋಸ್ಟ್ ನಾವು ಮನೆ ಹತ್ರ ರೀಚ್ ಆಗಿಬಿಟ್ಟಿದ್ದೀವಿ. ಮನೆ ಒಳಗಡೆ ಹೋದ್ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಬ್ರೀಫ್ ಕೇಸಲ್ಲಿರೋ ಬಟ್ಟೆಗಳೆಲ್ಲ ತೆಗೆದು ಮಿಷನಲ್ಲಿ ಹಾಕ್ಬಿಟ್ಟು ಅಡುಗೆನೂ ಮಾಡಿಬಿಟ್ಟಿದ್ದೀನಿ. ಸಿಂಪಲ್ಲಾಗಿ ಬೇಳೆ ಸಾರನ್ನು ಮಾಡಿದ್ದೀನಿ. ಒಂಥರ ಕ್ರೇವಿಂಗ್ ಆಗ್ತಾಯಿತ್ತು. ಆಚೆಯಿಂದ ಬಂದ ತಕ್ಷಣವೇ ಸಿಂಪಲ್ ಫುಡ್ ತಿನ್ನಬೇಕಂತ ಹೇಳ್ಬಿಟ್ಟು ಅದಕ್ಕೆ ಅಂತಲೇ ಬೇಳೆ ಸಾರನ್ನು ಮಾಡಿಬಿಟ್ಟಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಪಿಕಲು ಕೂಡ ಇದೆ. ನನ್ನ ಮಗ ಇವಾಗ ನನಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾನೆ. ಅನ್ನದ ಮೇಲೆ ಸಾರು ಹಾಕ್ಬಿಟ್ಟು ಅದ್ರ ಮೇಲೇ ಪಿಕಲ್ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನನಗೆ ಕೊಡು ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ ಅಲ್ಲ ಈ ಥರ ಕಾಂಬಿನೇಷನ್ ಆಗಿ ತಿಂದರೆ, ಹುಳಿ ಹುಳಿಯಾಗಿ ಸಖತ್ತಾಗಿತ್ತು. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಇವಾಗ ವಾಯ್ಸ್ ಓವರ್ ಮಾಡೋವಾಗ್ಲೂ. ಆಚೆ ನಾವು ಎಷ್ಟೇ ತಿಂಡಿಗಳನ್ನ ತಿಂದ್ರೂ ಮನೆಯಲ್ಲಿ ಸಿಂಪಲ್ಲಾಗಿ ನಮ್ಮ ಕಂಫರ್ಟ್ ಫುಡ್ ತಿಂತೀವಲ್ಲ, ಅದರಲ್ಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನು ಬೇರೆ ಯಾವುದ್ರಲ್ಲೂ ಸಿಗಲ್ಲ. ನಾವು ಬುಕ್ಸ್ ಮತ್ತೆ ಯೂನಿಫಾರ್ಮ್ನ ಖರೀದಿ ಮಾಡೋದಕ್ಕೆ ಶಾಪಿಂಗ್ ಮಾಡೋದಕ್ಕೆ क्या है ಶಾಪಿಂಗ್ तो पता है ना इंग्लिश ಶಾಪಿಂಗ್ ಮಾಡುದೇ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಾಳೆಯಿಂದ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಹೊಸ ಅಕಾಡೆಮಿಕ್ ಇಯರ್ ಶುರು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬುಕ್ಸು ಮತ್ತು ಬ್ಯಾಗ್ ಶಾಪಿಂಗ್ ಮಾಡೋದಕ್ಕೆ ಮಾರ್ಕೆಟ್ಗೆ ಬಂದಿದ್ದೀವಿ. ಈಗ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ನೂ ಮಾಡಿ. ಅದರಿಂದ ನಾನು ಮೋಟಿವೇಟ್ ಆಗಿ ಒಳ್ಳೆ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್.